ಈಗ ಇವ್ರು ಕಾರ್ಖಾನೆ ಮಾಡ್ಲಿ, ನಮ್ಗೆ ಬೇಜಾರಿಲ್ಲ. ಆದ್ರೆ ಅಭಿವೃದ್ಧಿ ಅಂತ ಬಂದಾಗ ಯಾಕೆ ಸರ್ಜಾಪುರ, ಯಾಕೆ ಬೇರೆ ಕಡೆ ಯಾಕಿಲ್ಲ? ಇನ್ನು ಬೇರೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಜಿಲ್ಲೆಗಳಿದ್ದಾವೆ ಅಲ್ಲ, ಅಲ್ಲಿ ನಮ್ಮ ಕರ್ನಾಟಕ ಅಂದ್ರೆ ನಮ್ಮ ಸರ್ಜಾಪುರದಲ್ಲಿ ಏನಿದೆ, ಯಾಕೆ ಸರ್ಜಾಪುರ ಯಾಕೆ ಸರ್ಜಾಪುರ ಅಂತ ತಗೊಳ್ತಾ ಇದ್ದೀರಾ? ಯಾಕೆ ಅಂದ್ರೆ ನಮ್ಮ ಭೂಮಿಗೆ ಬೆಲೆ ಕಟ್ಟಲಾಗದಷ್ಟು ಬೆಲೆಗಳು ಈಗ ಬಂದು ನಿಂತಿದೆ. ಈಗ ಬಿಟ್ರೆ ಮುಂದೆ ಅವ್ರ ಕೈಲಿ ಅದನ್ನ ಮುಟ್ಲಿಕ್ಕೆ ಆಗೋದಿಲ್ಲ ಅಂತ ಸಂಚಿನ ಈ ರಿಯಲ್ ಎಸ್ಟೇಟ್ ಏನಿದ್ದಾರೆ ದಳ್ಳಾಳಿಗಳ ಜೊತೆ ಸೇರಿ ಇವರು ಮಾಡ್ತಿರೋ ಹುನ್ನಾರ ಇದು. ನಮ್ಮ ಭೂಮಿ ನಮ್ಗೆ ಬೇಕು, ನಾವು ಬೆಳ್ಕೊಂಡಿದ್ದೀವಿ. ನೀವು ಕೈಗಾರಿಕೆ ಕಾರ್ಖಾನೆಗಳಂತ ಏನಂತ ಮನೆಯಲ್ಲಿ ಒಂದೊಂದು ಬೆಳೆ ಬೆಳೀತಾ ಇದ್ದಾರೆ, ಅವರೆಲ್ಲ ಕೈಗಾರಿಕರಲ್ವಾ? ಈಗ ಒಬ್ಬೊಬ್ಬರು ತೋಟದಲ್ಲಿ 10 ಜನ ಕೆಲಸ ಮಾಡ್ತಾರೆ, ನಾವು ಕೆಲಸ ಕೊಡ್ತಾ ಇದ್ದ ಮತ್ತೆ ರೇಷ್ಮೆ, ನೀವೆಲ್ಲ ಏನು ರೇಷ್ಮೆ ನಮ್ಮ ಭೂಮಿಯಲ್ಲಿ ನಾವು ಬೆಳೀತಾ ಇದ್ದೀವಿ ಆಯ್ತಾ? ಫಲವತ್ತಾದ ಭೂಮಿ ಇಲ್ಲ ಅಂದ್ರೆ ಅಲ್ಲಿ ಹೇಗೆ ಬೆಳೆಯಕ್ಕಾಗುತ್ತೆ ಹೇಳಿ? ಬೆಳೆಯೋ ಬೆಳೆಯಿಂದನೇ ನೀವು ತಿಂತಿರೋದು. ಯಾವುದೇ ರಾಜಕೀಯ ಆಗ್ಲಿ ಏನೇ ಆಗಲಿ, ಇವತ್ತು ಏನೇ ಆಗ್ಲಿ ನಾವು ಏನಿಲ್ಲ ಅಂದ್ರೆ ನಡೀತಾ ಇದೆ. ರೈತ ಇಲ್ಲ ಅಂದ್ರೆ ಯಾರೊಬ್ಬರು ಈ ಭೂಮಿ ಮೇಲೆ ಬದುಕಲಿಕ್ಕೆ ಆಗೋದಿಲ್ಲ. ಯಾಕೆ ರೈತನಿಗೆ ಯಾಕೆ ಈ ತರ ಅನ್ಯಾಯ ಆಗ್ತಾ ಇದೆ? ನಮ್ಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ನಮ್ಮ ರೈತರಿಗೆ ಸ್ವಾತಂತ್ರ್ಯ ಬಂದಿಲ್ಲ. ಮತ್ತೆ ಆ ಭೂಮಿ ಸಾಲ ಎಷ್ಟೋ ಜನ ಸಾಲ ಕಟ್ತಿರ ನಾವು ನೋಡ್ತಾ ಇದ್ದೀವಿ. ಪ್ರತಿದಿನ ನ್ಯೂಸ್ಗಳಲ್ಲಿ ಸಾಯ್ತಿದ್ದಾರೆ. ಯಾಕೆ ಇದೆಲ್ಲ ನಿಮ್ಗೆ ಕಣ್ಣು ಕಾಣಿಸ್ತಿಲ್ಲ? ನಾವು ಇಷ್ಟು ಕಷ್ಟಪಟ್ಟು ಹೋರಾಟ ಮಾಡ್ತಿದ್ರು ನಮಗೆ ರೈತರ ಮೇಲೇನೆ ಇಷ್ಟು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಲ್ವಾ? ಯಾವ ಅವೈಜ್ಞಾನಿಕವಾಗಿ ನೀವು ಕೊಡ್ತೀರಾ? ಏನಂತ ಇದು ಬರಡು ಭೂಮಿ ಅಂತ ನೀವು ರಾತ್ರಿ 6 ಗಂಟೆ ಸಾಯಂಕಾಲ 6 ಗಂಟೆಗೆ ಬಂದು ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ, ಯಾರು ಇರೋದಿಲ್ಲ ಅಲ್ಲಿ. ಅವ್ರು ಏನೋ ಬಂದು ನೋಡಿ ಹೋಗಿ ಕೊಡೋ ರಿಪೋರ್ಟ್ ನೀವು ತಗೊಳ್ತೀರಾ ಅಂದ್ರೆ ನಾವು ರೈತರ ಬಂದು ಇಲ್ಲಿ ಹೇಳ್ತಾ ಇದೀವಿ, ನಮ್ಮ ಭೂಮಿ ಇದು ಫಲವತ್ತ ಆಗಿದೆ, ನಾವು ಬೆಳೀತಾ ಇದೀವಿ, ಬಂದು ನೋಡಿ ಅಂತ. ಯಾರೇ ಆಗಲಿ ನಾನು ರಾಜಕಾರಣಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ನಾವು ಬೆಳೆಯ ಭೂಮಿ ನಾವು ನಿಮ್ಗೆ ಕೊಡ್ತೀವಿ. ನೀವು 1 ವರ್ಷ ಆ ಬೆಳೆಯನ್ನು ವಾಪಸ್ಸು ನಾವು ಕೊಡ್ತೀವಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಈಗ ನೀವು ಅಲ್ಲಿ ವಿಧಾನಸೌಧದಲ್ಲಿ ಕುತ್ಕೊಂಡು ಹೇಳ್ತೀರಲ್ವಾ ನಿಮ್ದು ಬಂಜರು ಭೂಮಿ ಅಂತ. ನಮ್ದು ಬಂಜರು ಭೂಮಿ ಇಲ್ಲ, ಬಂಜರು ಭೂಮಿಯಲ್ಲಿ ಯಾವ ಬೆಳೆ ಬೆಳಿಲಿಕ್ಕೆ ಆಗೋದಿಲ್ಲ. ಈಗ ನೀವು ನೋಡ್ತಾ ನೀವು ಯಾವಾಗಾದ್ರೂ ಬಂದು ನೋಡಿ, ನಾವು ತೋರ್ಸಿಕ್ ನಾವು ರೆಡಿ, ನೀವು ವೈಜ್ಞಾನಿಕವಾಗಿ ಮಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ನಮ್ದು ಬರಡು ಭೂಮಿನ ಫಲವತ್ತಾದ ಭೂಮಿನ ಅಂತ. ರಾಜಕಾರಣಿಗಳು ಒಂದೇ ಒಂದು ವರ್ಷ ಬಂದು ನೀವು ನಮ್ಮ ವ್ಯವಸಾಯ ನಾವೇನ್ ವ್ಯವಸಾಯ ಮಾಡ್ತಿದೀವಿ ಯಾವುದೇ ಸಹಾಯ ಇಲ್ದಿರಿ, ಯಾರ್ದೇ ಸಹಾಯ ಇಲ್ದಿರ ಬಂದು ಮಾಡಿ, ಆಗ ಗೊತ್ತಾಗುತ್ತೆ ನಿಮ್ಗೆ ನಮ್ಮ ಕಷ್ಟ. ನೀವೇನಾದ್ರೂ ಅದೇ ವ್ಯವಸಾಯ ಮಾಡಿ ತೋರ್ತೀರ ಅಂದ್ರೆ ಆಗ ನಾವು ಜಮೀನ ಕೊಡ್ತೀವಿ. ಸುಮ್ನೆ ಅಲ್ಲಿ ಕುತ್ಕೊಂಡು AC ರೂಮ್ಗಳಲ್ಲಿ ಕುತ್ಕೊಂಡು ನೀವು ಮಾತಾಡೋದಲ್ಲ. ಯಾಕೆ ನಮ್ಮ ಮಕ್ಕಳು ಬೀದಿಯಲ್ಲಿ ಬಂದು ಸ್ಟ್ರೈಕ್ ಮಾಡ್ಬೇಕು? ನಿಮ್ಮ ಮಕ್ಕಳು AC ರೂಮಲ್ಲಿ ಕುತ್ಕೊಂಡಿರ್ಬೇಕಾ? ಯಾಕೆ ನಮ್ಮ ಮಕ್ಕಳು ಓದ್ತಾ ಇಲ್ವಾ? ನಾವು ಓದ್ಲಿಕ್ಕೆ ಕಷ್ಟಪಟ್ಟು ಸಾಲ ಮಾಡಿದ್ವಿ, ಯಾರು ತೀರಿಸ್ತಾರೆ? ಇವತ್ತು ನೀವು ಭೂಮಿನ